ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದಿಂದ ಯಶಸ್ವಿ ಪರಿಸರ ದಿನಾಚರಣೆ ಮಹಾ ಅಭಿಯಾನ ನಡೆಸಿ 5,000 ಗಿಡ ನೆಟ್ಟ ಕ್ಷೇತ್ರ ರೈತ ಒಕ್ಕೂಟ. ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಇದರ ಅಂಗವಾಗಿ ಶೃಂಗೇರಿ ಕ್ಷೇತ್ರ ರೈತ ಒಕ್ಕೂಟದ ಅಧ್ಯಕ್ಷರಾದ ವಿಶ್ವನಾಥ್ ಗದ್ದೆಮನೆ ನೇತೃತ್ವದಲ್ಲಿ ಒಕ್ಕೂಟವು ಶೃಂಗೇರಿ ಕ್ಷೇತ್ರದಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಗಿಡ ನೆಡುವ ಮಹಾ ಅಭಿಯಾನವನ್ನು ಕೈಗೊಂಡಿತ್ತು. ಇದಕ್ಕಾಗಿ ಕ್ಷೇತ್ರದ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಅಗತ್ಯವಿದ್ದ ಗಿಡಗಳನ್ನು ಒಕ್ಕೂಟವು ನೇರವಾಗಿ ಶಾಲೆಗಳಿಗೆ ತಲುಪಿಸಿ ಪ್ರತಿ ಶಾಲೆಗಳಲ್ಲೂ ಪರಿಸರ ದಿನ ಆಚರಿಸಿ ಶಾಲಾ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮೂಡಿಸುವ ಪ್ರಯತ್ನ ಮಾಡಿದೆ. ಶೃಂಗೇರಿಯ ವೈಕುಂಠಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಕ್ಕೂಟದ ಕ್ಷೇತ್ರಾಧ್ಯಕ್ಷ ವಿಶ್ವನಾಥ್ ಗದ್ದೆಮನೆ ಶಾಲೆಗೆ ವಿತರಿಸಲಾದ ಉತ್ತಮ ಜಾತಿಯ ಹಲಸು, ಮಾವು, ನೇರಳೆ, ಸಂಪಿಗೆ, ಬಾದಾಮಿ, ನೆಲ್ಲಿ ಸೇರಿದಂತೆ ಲಿಂಬು, ಪೇರಳೆ ಗಿಡಗಳನ್ನು ವಿದ್ಯಾರ್ಥಿಗಳೊಂದಿಗೆ ಸೇರಿ ನೆಟ್ಟು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಪೋಷಿಸುತ್ತಿರುವ ಔಷಧಿ ಸಸ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದು ಶಾಲೆಯ ಈ ಉತ್ತಮ ಕಾರ್ಯಕ್ಕೆ ಹಾಗೂ ವಿದ್ಯಾರ್ಥಿಗಳ ಔಷಧಿ ಸಸ್ಯಗಳ ಬಗೆಗಿನ ಜ್ಞಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ವಿಶ್ವನಾಥ್, ಕ್ಷೇತ್ರದಾದ್ಯಂತ ಒಟ್ಟು 175 ಸರ್ಕಾರಿ ಶಾಲೆಗಳಲ್ಲಿ ಮಹಾ ಅಭಿಯಾನದ ಮೂಲಕ ಒಂದೇ ದಿನ 5,000 ಗಿಡಗಳನ್ನು ನೆಟ್ಟು ಪೋಷಿಸುವ ಕಾರ್ಯವನ್ನು ಒಕ್ಕೂಟವು ಅರಣ್ಯ ಇಲಾಖೆ ಮತ್ತು ಸರ್ಕಾರಿ ಶಾಲೆಗಳ ಸಹಯೋಗದೊಂದಿಗೆ ನಡೆಸುತ್ತಿದ್ದು, ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗೆಗಿನ ಕಾಳಜಿ, ಪ್ರೀತಿಯನ್ನು ಹೆಚ್ಚಿಸುವ ಸಲುವಾಗಿ ಶಾಲಾ ವಿದ್ಯಾರ್ಥಿಗಳ ಮಧ್ಯೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷರಾದ ರಾಮಸ್ವಾಮಿ, ಶೃಂಗೇರಿ ತಾಲೂಕು ಅಧ್ಯಕ್ಷ ಡಿಸಿ ಶಂಕರಪ್ಪ, ಪ್ರಧಾನ ಕಾರ್ಯದರ್ಶಿ ನರೇಂದ್ರ, ಭಾನುಪ್ರಕಾಶ್, ಕೃಷ್ಣಮೂರ್ತಿ, ವಿಷ್ಣುಮೂರ್ತಿ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಒಕ್ಕೂಟದ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದ್ದು, ಸರ್ಕಾರಿ ಶಾಲೆಗಳಲ್ಲಿ ನಡೆಸಿದ ಅರ್ಥಪೂರ್ಣ ಕಾರ್ಯಕ್ಕೆ ಶಾಲಾ ಶಿಕ್ಷಕರಿಂದ ಹಾಗೂ ಶಾಲಾ ಅಭಿವೃದ್ಧಿ ಸಮಿತಿ ಪೋಷಕರು ಒಕ್ಕೂಟಕ್ಕೆ ಧನ್ಯವಾದ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪೂರ್ವ ಅಂತ. ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನು ಹೇಳ್ತಿರೋ ಗಿಡದ ಹೆಸರು ಹಿಪ್ಲಿ ಅಂತ. ಹಿಪ್ಲಿ ಕಾಳುಮೆಣಸಿನ ಜಾತಿಗೆ ಸೇರಿರುವಂಥದ್ದು ಒಂದು ಗಿಡ. ಅದು ಕಾಡು ಸಣ್ಣದಾಗಿರುತ್ತೆ. ಇದನ್ನು ಉದ್ದ ಮೆಣಸು ಮತ್ತು ಲಾಂಗ್ ಪೆಪ್ಪರ್ ಅಂತ ಕೂಡ ಕರೀತಾರೆ. ಇದು ಅತ್ಯಂತ ಪ್ರಮುಖ ಔಷಧೀಯ ಗುಣವನ್ನು ಹೊಂದಿರುವಂಥ ಒಂದು ಗಿಡ ಮರ. ಇದು ಶ್ವಾಸಕೋಶ ಸಮಸ್ಯೆ ಮತ್ತು ಜೀರ್ಣಕ್ರಿಯೆ ಮತ್ತು ನೋವು ನಿವಾರಣೆಗೆಲ್ಲ ಒಳ್ಳೆಯದು. ಹಾಗೆ ಇದನ್ನ ಜೇನುತುಪ್ಪದೊಂದಿಗೆ ಹಿಪ್ಲಿ ಚೂರ್ಣವನ್ನು ಸೇರಿಸಿ ತಿನ್ನೋದು ಒಳ್ಳೆಯದು. ಇದು ತೂಕ ಇಳಿಸಲು ಕೂಡ ಸಹಾಯ ಮಾಡುತ್ತೆ. ಹಾಗೆ ಜಠರದ ಸಮಸ್ಯೆ ಮತ್ತು ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರ, ಮಲಬದ್ಧತೆಯನ್ನೆಲ್ಲ ತಡೆಯುತ್ತೆ. ಹಾಗೆ ಇದು ದೇಹದ ನೋವು ನಿವಾರಣೆಗೆ ಒಳ್ಳೆಯದು. ಇದನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ತಿನ್ನೋದ್ರಿಂದ ಬೊಜ್ಜು ಎಲ್ಲ ಕರಗುತ್ತೆ. ಹಾಗೆ ಸಂಧಿವಾತ ಮತ್ತು ಸ್ನಾಯು, ಉರಿಯೂತ ನೋವುಗಳನ್ನೆಲ್ಲ ಇದು ತಡೆಯುತ್ತೆ. ಹಾಗೆ ಇದು ದೇಹಕ್ಕೆ ಒಳ್ಳೆಯದು. ಹಾಗೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಯಕೃತ್ಗೆ ಸಹಾಯ ಮಾಡುತ್ತೆ. ಅದಕ್ಕೊಂದು ಕೋಲ್ ಕೊಟ್ಟು ನಾನು ಕಿರಾತಕಡ್ಡಿ ಗಿಡವನ್ನು ಪರಿಚಯ ಮಾಡಿಸ್ಕೊಳ್ತೀನಿ. ಇದರ ವೈಜ್ಞಾನಿಕ ಹೆಸರು ಆಂಡ್ರೋಗ್ರಾಫಿಸ್ ಪ್ಯಾನಿಕ್ಯುಲೇಟಾ. ಇದನ್ನು ಎಲೆ ತಿಂದು ನೋಡಿದ್ರೆ ತುಂಬ ಕಹಿ ಇರುತ್ತೆ. ಮತ್ತು ಇದನ್ನು ಹಿಮಾಲಯದಲ್ಲಿ ಹೆಚ್ಚು ಬಳಸುತ್ತಾರೆ. ಹಿಮಾಲಯದಲ್ಲಿ ಶಿವನ ರೂಪದಲ್ಲಿ ಕಿರಾತ ಎಂದು ವೇಷವನ್ನು ಹಾಕೊಂಡಿರ್ತಾರೆ ಶಿವ. ಮತ್ತು ಬೇಟೆಯಾಡಲು ಇದು ಕೆಮ್ಮು ಮತ್ತು ಶೀತ ಒಳಗೆ ಕಷಾಯವನ್ನು ಮಾಡುತ್ತವೆ ಮತ್ತು ಜ್ವರವನ್ನು ತಡೆಯುತ್ತದೆ.
ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೀವೆಲ್ಲರೂ ನೋಡ್ತಿರೋ ಮರದ ಹೆಸರು ಶಿವನೆ. ಇದರ ವೈಜ್ಞಾನಿಕ ಹೆಸರು ಮೆಲಿನ ಆರ್ಬೋರಿಯಾ. ಈ ಮರನ ಹಲವು ಭಾಷೆಗಳಲ್ಲಿ ಹಲವು ರೀತಿಗಳಲ್ಲಿ ಕರೀತಾರೆ. ಈಗ ನಮ್ಮ ಕನ್ನಡದಲ್ಲಿ ಶಿವನೆ ಅಂತ ಕರೀತೇವೆ. ಹಾಗೆ ಇಂಗ್ಲಿಷ್ ಅಲ್ಲಿ ವೈಟ್ ಟೀಕ್ ಮತ್ತೆ ಗಾಂಹರ್ ಅಂತ ಸಹ ಕರೀತಾರೆ. ಸಂಸ್ಕೃತದಲ್ಲೂ ಇದಕ್ಕೂ ಹೆಸರಿದೆ, ಗಂಬಾರಿ ಮತ್ತೆ ಶ್ರೀಪರ್ಣಿ ಅಂತ. ಈ ಮರ ಮಧ್ಯಮ ಗಾತ್ರದಿಂದ ದೊಡ್ಡ ಗಾತ್ರದವರೆಗೆ ಬೆಳೆಯುತ್ತದೆ. ಈ ಮರ ಇದು ಚಳಿಗಾಲದಲ್ಲಿ ಎಲೆಗಳನ್ನ ಉದುರಿಸ್ಕೊಂಡು ಬೋಳಾಗುತ್ತೆ, ಮತ್ತೆ ಬೇಸಿಗೆಗಾಲದಲ್ಲಿ ಚಿಗುರು ಹುಟ್ಟುತ್ತೆ. ಈ ಮರದ ಬೇರು 10 ಬೇರುಗಳಲ್ಲಿ ಒಂದಾಗಿದೆ. ಈ ಮರದ ಎಲ್ಲಾ ಭಾಗಗಳು ಒಂಥರ ಔಷಧಿಗೆ ಇದಾಗಿದೆ. ಈ ಮರದ ಲೆಂಟಿಸ್ ನೋಡಿ ಅಡ್ಡ ಇದೆ. ಇದು ಸುರೇಹೊನ್ನ ಮರದ ಲೆಂಟಿಸು ಫುಲ್ ಉದ್ದೊದ್ದ ಆಗಿದೆ. ಈ ಮರದ ಬೇರಿಂದ ನಮಗೆ ಜೀರ್ಣಕ್ರಿಯೆ ಆಗದಾಗ ಏನಾದ್ರು ತಿಂದಾಗ ಈ ಮರದ ಬೇರಿನ ಕಷಾಯನ ಮಾಡ್ಕೊಳ್ತಾರೆ. ನಮಗೆ ಜೀರ್ಣಕ್ರಿಯೆ ಆಗುತ್ತೆ, ಮತ್ತೆ ಜ್ವರ ಸುಧಾರಿಸುತ್ತೆ, ಮತ್ತೆ ನಮಗೆ ದೇಹದಲ್ಲಿರೋ ಸುಸ್ತನ್ನೆಲ್ಲ ಕಡಿಮೆ ಮಾಡುತ್ತೆ. ಮತ್ತೆ ಈ ಮರದ ಎಲೆ ಒಂಥರ ನೋಡಕ್ಕೆ ಹಾರ್ಟ್ ಶೇಪ್ ತರ ಇದೆ. ಮತ್ತೆ ಈ ಮರದ ಹಳದಿ ಮತ್ತೆ ಕೆಂಪು ಮಿಶ್ರಿತ ಆಕರ್ಷಿತ ಬಣ್ಣಗಳಿಂದ ಹೂಗಳನ್ನ ಬಿಡುತ್ತೆ. ಈ ಮರದ ಹಣ್ಣುಗಳು ನಮಗೆ ಮೇನು ರಕ್ತ ಶುದ್ಧೀಕರಣಕ್ಕೆ ಮತ್ತೆ ಪಿತ್ತ ವಿಕಾರಗಳನ್ನು ಸರಿಪಡಿಸಲು ಸಹಕಾರಿ ಮಾಡುತ್ತೆ. ಈ ಮರದ ಎಲೆಗಳು ಒಂಥರ ಒಟ್ಟೊಟ್ಟಾಗಿದೆ, ಯಾಕಂದ್ರೆ ಈ ಮರದ ಒಂದು ಹುಳ ತಿನ್ನತ್ತೆ. ಆ ಹುಳದ ಗೂಡ್ನಿಂದ ನಮಗೆ ಕಡಿಮೆ ದರ್ಜೆಯಲ್ಲಿ ರೇಷ್ಮೆಯನ್ನು ತಯಾರಿಸಲು ಸಹಕಾರಿಯಾಗಿದೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಪರಿಚಯಿಸುತ್ತಿರುವ ಮರದ ಹೆಸರು ಸುರಹೊನ್ನೆ. ಇದರ ವೈಜ್ಞಾನಿಕ ಹೆಸರು ಕ್ಯಾಲೋಫಿಲಮ್ ಮತ್ತು ಅಪಟೇಲಮ್. ಇದು ನಿತ್ಯ ಹರಿದ್ವರ್ಣದ ಮರವಾಗಿದೆ. ಇದು ಸದಾ ಕಾಲ ಹಸಿರಾಗಿರುತ್ತೆ. ಮತ್ತೆ ಇದರ ಬೀಜದಿಂದ ಎಣ್ಣೆಯನ್ನ ಮಾಡ್ತಾರೆ. ಇದು ಚರ್ಮ ಸಂಬಂಧಿ ರೋಗಗಳಿಗೆ ಇದು ಪರಮ ಔಷಧಿಯಾಗಿದೆ. ಈ ಮರದಿಂದ ಸಾವಯವ ಗೊಬ್ಬರವನ್ನು ಸಹ ಮಾಡ್ತಾರೆ. ಇದು ರಾಸಾಯನಿಕ ಗೊಬ್ಬರಗಳಿಗಿಂತ ತುಂಬಾ ಉತ್ತಮವಾಗಿರುತ್ತದೆ. ಮತ್ತೆ ಇದರಲ್ಲಿ ಲೆಂಟಿಸಲ್ಗಳು ಉದ್ದವಾಗಿರುತ್ತದೆ. ಇದು ದಪ್ಪನೆಯ ಒಂದು ಎಲೆಯಾಗಿರುತ್ತದೆ. ಇದು ಚಳಿಗಾಲದಲ್ಲಿ ಇದರ ಎಲೆಗಳನ್ನು ಉದುರಿಸಿಕೊಳ್ಳೋದಿಲ್ಲ. ಮತ್ತೆ ಇದರ ಹೂವನ್ನು ಸಾಂಪ್ರದಾಯಿಕವಾಗಿ ಪೂಜೆಗಳಲ್ಲಿ ಬಳಸ್ತಾರೆ. ಮತ್ತೆ ಇದರ ಹೂವಿನಿಂದ ಸುಗಂಧ ದ್ರವ್ಯಗಳನ್ನು ಸಹ ಮಾಡ್ತಾರೆ. ಈ ಮರವನ್ನು ವಿವಿಧ ಭಾಷೆಯಲ್ಲಿ ವಿವಿಧ ತರಹ ಹೇಳ್ತಾರೆ. ಮತ್ತೆ ಇದರ ಕಾಂಡ ತುಂಬಾ ದಪ್ಪನೆಯಾಗಿರ್ತದೆ. ಇದರಲ್ಲಿ ಲೆಂಟಿಸಲ್ಗಳು ಇದರ ತೊಗಟೆ ಮೇಲೆ ಇರ್ತದೆ. ಇಷ್ಟು ಹೇಳಿ ನನ್ನ ಮಾತನ್ನು ದಿನ ಇವತ್ತು ನಮ್ದೊಂದು ಹೆಮ್ಮೆಯ ದಿನ. ಇವತ್ತು ವಿಶ್ವ ಪರಿಸರ ದಿನದಂದು ನಾವೆಲ್ಲರೂ ಒಟ್ಟಾಗಿದ್ದೀವಿ. ಪರಿಸರದ ಬಗ್ಗೆ ಚಿಂತನೆ ಮಾಡುವಂತಹ ಸಮಯ ಬಂದಿದೆ ನಮಗೆ. ಏನಕ್ಕೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಕರೀತಾರೆ, ಪರಿಸರದ ಮೇಲೆ ಆಗ್ತಿರುವ ಪರಿಣಾಮ, ಅದರಿಂದ ಮಳೆ ಕಮ್ಮಿ ಆಗ್ತಾ ಇದೆ, ಅತಿವೃಷ್ಟಿ ಅನಾವೃಷ್ಟಿ ಆಗ್ತಾ ಇದೆ. ಅದರಿಂದ ಆಗ್ತಿರೋ ಪ್ರಕೃತಿ ವಿಕೋಪಗಳಿಗೆ ಮೂಲ ಕಾರಣ ಪ್ರಕೃತಿಯ ಬಗ್ಗೆ ನಾಶ ಆಗ್ತಿರೋದು. ಆ ನಾಶ ಆಗ್ಲಿಕ್ಕೆ ಕಾರಣ ಮಾನವನ ಏನು ಪರಿಸರದ ಮೇಲೆ ಆಗ್ತಿರುವ ಕಾಳಜಿ ಏನು ತಪ್ಪೋಗಿದೆ, ಅದ್ರ ಬಗ್ಗೆ ನಾವು ಇವತ್ತು ಅದ್ರ ಬಗ್ಗೆ ಗಮನ ಹರಿಸಬೇಕು. ಆ ಗಮನ ಹರಿಸಲಿಕ್ಕೆ ವಿಶ್ವ ಪರಿಸರ ದಿನ ಇವತ್ತು ನಾವೆಲ್ಲ ಸೇರಿರೋದು ಒಂದು ಹೆಮ್ಮೆಯ ವಿಚಾರ. ಈ ವಿಚಾರನ ಇಟ್ಕೊಂಡು ನಾವು ನಮ್ಮ ರೈತ ಒಕ್ಕೂಟ ಮತ್ತು ಅರಣ್ಯ ಇಲಾಖೆಯ ಸಹಭಾಗಿತ್ವದಲ್ಲಿ ನಾವು ಇವತ್ತು 5,000 ಗಿಡ ನೆಡ್ತಾ ಇದ್ದೀವಿ. 175 ಶಾಲೆಗೆ ನಾವು ಗಿಡನ ತಲುಪಿಸಿದ್ದೀವಿ. ತಲುಪಿಸಿ ಇವತ್ತು ಗಿಡ ನೆಡ್ತಾ ಇದ್ದೀವಿ. ಏನಕ್ಕೆ ಗಿಡ ಪರಿಸರ ಬಗ್ಗೆ ಕಾಳಜಿ ಅಂತ ಹೇಳಿದ್ರೆ, ಈಗ ಹಿಂದಿನ ಪೂರ್ವಜರು ನಮಗೆ ಅರಣ್ಯ ಮತ್ತು ಪರಿಸರವನ್ನು ಬಿಟ್ಟು ಹೋಗಿದ್ದಾರೆ. ಅದನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು. ಯಾಕಂದರೆ ನಾವೇನು ಆಸ್ತಿ ಮಾಡ್ತೀವಿ ನಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ಒಂದೇ ಒಂದು ಪರಿಸರವನ್ನು ಬಿಟ್ಟು ಹೋಗೋದು. ಆ ಪರಿಸರವನ್ನು ನಾಶ ಮಾಡಿ ಹೋದರೆ ನಮಗೆ ಮುಂದೆ ಏನೂ ಇರೋದಿಲ್ಲ ಮುಂದಿನ ಪೀಳಿಗೆಗೆ. ಸೊ ಆ ಪೀಳಿಗೆಗೆ ಹಿಂದೆ ನಮ್ಮ ತಾತಂದಿರು ಅಥವಾ ಅಜ್ಜಂದಿರು ಏನು ಮನೆ ಹತ್ರ ಕೆರೆ ಕಟ್ಟೆ ಅಥವಾ ಗ್ರಾಮದಲ್ಲಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಒಂದು 100-150 ಮರಗಳು ಇರ್ತಾ ಇತ್ತು. ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ. ಅದರಲ್ಲೇನೋ ನಮ್ಮಲ್ಲಿ ನೆಗ್ಲೆಕ್ಟ್ ಮಾಡಿದ್ದು ಅಥವಾ ಏನೋ ಒಂದು ವಿಚಾರದಿಂದ ಕಮ್ಮಿ ಆಗ್ತದೆ. ಅದು ಆಗಬಾರ್ದು. ಸೊ ನಾವು ಏನು ಒಂದು ಮರ ನೆಟ್ಟಿದ್ರೆ ಆ ಒಂದು ಮರದಿಂದ ಆಮ್ಲಜನಕ ಬರ್ತದೆ, ಅದ್ರ ಜೊತೆಗೆ ಪರಿಸರ ಉಳಿತದೆ, ಸಾವಿರಾರು ಪಕ್ಷಿ ಮತ್ತು ಇದಕ್ಕೆಲ್ಲದನ್ನು ಆಗುತ್ತೆ. ಅದ್ರ ಜೊತೆಗೆ ನಮ್ಮ ಪ್ರಕೃತಿಯಲ್ಲಿ ಈ ಹವಾಮಾನವನ್ನು ಸಮತೋಲನ ಮಾಡಲಿಕ್ಕೆ ನಮಗೆ ಪರಿಸರ ಬೇಕು. ಆ ಪರಿಸರದ ಜೊತೆಗೆ ಅರಣ್ಯ ಜಾಸ್ತಿ ಬೇಕು. ಈ ಅರಣ್ಯನ ಏನಾಗ್ತದೆ, ನಮ್ಮಲ್ಲಿ ಒಂದು ಎಕ್ಸಾಂಪಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಗ್ಲೋಬಲ್ ವಾರ್ಮಿಂಗಲ್ಲಿ ಬಂದಾಗ ವೆಸ್ಟರ್ನ್ ಘಾಟಲ್ಲಿ ಕಾಡಿನ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಅನ್ನೋದೊಂದು ಅವ್ರದ್ದು ಇದು ಮಾಡ್ತಾ ಬಂದಾಗ, ಮಲೆನಾಡಿನಲ್ಲಿ ಅಂದರೆ ವೆಸ್ಟರ್ನ್ ಘಾಟಲ್ಲಿ ಕಾಡು ನಾಶ ಆಗ್ತಾ ಇದೆ. ಸೊ ಅದರಿಂದ ಅಲ್ಲೂ
ಸಮತೋಲನ ಆಗ್ತಾ ಇದೆ, ಅಲ್ಲಿ ಏನೋ ಅಂದರೆ ವೇರಿಯೇಷನ್ ಆಗ್ತಿದೆ ಅನ್ನೋದ್ರ ಉದ್ದೇಶದಿಂದ ನಮಗೆ ನಾಳೆ ದಿನ ಇದೇ ಥರ ಹೋದರೆ ನಮ್ಮಲ್ಲಿ ಇದೇ ಥರ ಅಂದರೆ ಒಣಭೂಮಿ ಇರುತ್ತೆ, ನಮಗೂ ಆಮ್ಲಜನಕ ಇರೋದಿಲ್ಲ. ಹಾಗಾಗಿ ನಾವು ಪರಿಸರವನ್ನು ಉಳಿಸ್ಕೋಬೇಕು. ನಾವು ಪರಿಸರ ಉಳಿಸ್ಲಿಕ್ಕೆ ನೀವು ಮೇಯ್ನ್ ಕಾರಣ. ಇನ್ನು ನೀವು ನಾವೆಲ್ಲ ಒಂದು ಏಜಿಗೆ ಬಂದುಬಿಟ್ಟಿದ್ದೀವಿ. ಸೊ ಯಾಕೆ ನಾವು ಸ್ಕೂಲ್ನ ಆಯ್ಕೆ ಮಾಡಿಕೊಂಡ್ವಿ ಅಂತ ಹೇಳಿದ್ರೆ ಆ ಮರದ ಬಗ್ಗೆ ನಿಮಗಿರೋಂಥ ಕಾಳಜಿ ಇವತ್ತು ತುಂಬ ಖುಷಿ ಆಯಿತು ನಿಮ್ಮ ಶಾಲೆಯಲ್ಲಿ. ಸೊ ಇದೇ ಥರ ನೀವು 10 ಮರ ನಡಿ, ನಿಮ್ಮ ಮನೆಯಲ್ಲೂ ಒಂದು ವರ್ಷಕ್ಕೆ ಒಂದು 10 ಮರ ನಡೆಸಿ ಪೋಷಣೆ ಮಾಡಿ. ಮರ ನಟ್ಟರೆ ಸಾಕಾಗೋದಿಲ್ಲ, ಅದನ್ನು ಪೋಷಣೆ ಮಾಡೋದು ಮತ್ತು ಅದನ್ನು ಬೆಳೆಸಿ ಮರ ಆಗಿ ತಗೊಂಡೋಗೋದು. ನಿಮ್ಮ ಜೀವನವನ್ನು ಯಾವ ಥರ ಬೆಳೆಸ್ಕೊಂಡು ಹೋಗ್ತೀರೋ ಅದೇ ಥರ ಒಂದು ಗಿಡ ನಟ್ಟು ಅದೇ ಥರ ಆ ಗಿಡನ ಮರವಾಗಿ ಮಾಡೋದು ನಿಮ್ಮ ಜವಾಬ್ದಾರಿ ಇರ್ತದೆ. ನೀವು ಆ ಒಂದೊಂದು ಮರನ ನೀವೇ ಜವಾಬ್ದಾರಿ ತಗೊಂಡು ನಡೆಸಿ. ಮುಂದಿನ ವರ್ಷ ಬರುವಾಗ ಆ ಮರ ನಿಮ್ಮದೇ ಮರ, ಅಥವಾ ನೀವು ಮುಂದೆ ಈ ಶಾಲೆಗೆ ಭೇಟಿ ಕೊಟ್ಟಾಗ ನಾನು ನಟ್ಟಿದ್ದು ಮರ ಈ ಥರ ಆಗಿ ಬೆಳೆದಿದೆ ಅಂತ ಹೇಳಿ. ಹಿಂದಿನ ಕಾಲದಲ್ಲಿ ಏನು ಆಲದ ಮರ, ನಮ್ಮಲ್ಲಿ ಪ್ರಕೃತಿನ ನಾವೇನು ಪೂಜಿಸ್ತೀವಿ, ಭೂಮಿ ತಾಯಿ ಅಂತ ಪೂಜೆ ಮಾಡ್ತೀವಿ, ನದಿಗಳನ್ನ ಪೂಜೆ ಮಾಡ್ತೀವಿ, ಅದೇ ರೀತಿ ಮರಗಳನ್ನೂ ಪೂಜೆ ಮಾಡ್ತೀವಿ ನಮ್ಮ ಸಂಸ್ಕೃತಿ ಇದರಲ್ಲಿ, ಅಂದರೆ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಈಗ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡಿ ನಡೋಣ. ಮರ ನೆಡಲಿಕ್ಕೆ ನೀವೆಲ್ಲರೂ ಉತ್ತೇಜನ ಕೊಡಿ. ನೀವು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ಒಂದೊಂದು ಮರನ ಮಳೆಗಾಲದಲ್ಲಿ ಉಳ್ತಾ ಹೋದರೆ ಅದೊಂದು ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ಆ ರೀತಿ ಮಾಡಿದರೆ ನಮ್ಮ ಪ್ರಕೃತಿ ಉಳಿಯುತ್ತೆ ಅನ್ನೋದೊಂದು ಉದ್ದೇಶ ಇಟ್ಕೊಂಡು ನೀವೆಲ್ಲರೂ ನಮ್ಮ ಜೊತೆ ಸಹಕಾರ ಮಾಡಿ. ಇದೇ ರೀತಿ ನಮ್ಮ ಈ ಗಿಡ ನಡ ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕೂಟದ ಸದಸ್ಯರು ಒಂದು 15 ದಿನದಿಂದ ತುಂಬ ಕಷ್ಟಪಟ್ಟು ಎಲ್ಲ ಶಾಲೆಗೆ ಗಿಡಗಳನ್ನ ರೀಚ್ ಮಾಡಲಿಕ್ಕೂ ಏನಂದರೆ ಅವರೆಲ್ಲರ ಮನಸ್ಸಲ್ಲೂ ನಾವು ಮುಂದೆ ಏನೋ ಒಂದು ಹೋರಾಟ ಮಾಡಿ ಅಥವಾ ಪರಿಸರನ ಉಳಿಸ್ಬೇಕು, ಅರಣ್ಯ ಅಧಿಕಾರಿಗಳ ಜೊತೆ ಕೈ ಜೋಡಿಸ್ಬೇಕು, ಕಾಡಿಗೆ ಬೆಂಕಿ ಬೀಳೋದ್ರನ್ನ ನಾವು ತಡೆಗಟ್ಟಬೇಕು, ಅವರಿಗೂ ಸಹಕಾರ ಮಾಡಬೇಕು. ಯಾಕಂದರೆ ಅವರು ಗೌರ್ಮೆಂಟ್ ಸಂಬಳ ಕೊಟ್ಟು ಅರಣ್ಯ ಉಳಿಸ್ತಾ ಇಲ್ಲ, ಅವರು ಹೃದಯಪೂರ್ವಕವಾಗಿ ಆತ್ಮ ಸಾಕ್ಷಿಯಾಗಿ ನಮಗೋಸ್ಕರ ಪರಿಸರನ ಉಳಿಬೇಕು ಮುಂದಿನ ಪೀಳಿಗೆಗೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಕೂಡಿ ಪರಿಸರನ ಉಳಿಸ್ಬೇಕು, ಸಮತೋಲನ ನಾವು ಕಾಪಾಡ್ಕೋಬೇಕು. ನಮಗೆ ಅಭಿವೃದ್ಧಿನೂ ಬೇಕು, ಪರಿಸರನೂ ಬೇಕು. ಆ ಪರಿಸರಕ್ಕೆ ಅವರಿಗೂ ನಾವು ಸಹಕಾರ ಮಾಡಬೇಕಾಗ್ತದೆ. ಅವರಿಗೆ ಯಾವ ಥರ ಗಿಡ ನೆಡಲಿಕ್ಕೆ ಅವರು ನಮ್ಮ ರೈತರಿಗೇನು ಮಲೆನಾಡು ಭಾಗದಲ್ಲಿ ಅರಣ್ಯ ಅಧಿಕಾರಿಗಳಿರ್ಬೋದು ಮತ್ತು ರೈತರು ಸಮತೋಲನಕ್ಕೆ ಹೋದ್ರೇ ಪರಿಸರ ಉಳಿಯೋದು. ನಮ್ಮಲ್ಲಿ ರೈತರು ಅರಣ್ಯವನ್ನು ಕಾಪಾಡ್ಕೊ ಬರ್ತಾ ಇದ್ದಾರೆ, ಅದೇ ರೀತಿ ಅವ್ರನ್ನೂ ಬದುಕನ್ನು ಕಟ್ಕೊಳ್ಳಲಿಕ್ಕೆ ಅವರು ಸಹಕಾರ ಮಾಡ್ತಾರೆ. ಅವರು ಎಲ್ಲೂ ಅವರಿಗೇನು ತೊಂದರೆ ಕೊಡೋದಿಲ್ಲ, ಎಲ್ಲರೂ ಸಮತೋಲನಕ್ಕೆ ಹೋಗಬೇಕು. ಹಾಗಾಗಿ ನಾವೆಲ್ಲರೂ ಒಟ್ಟಾಗಿ ಪರಿಸರ ದಿನಾಚರಣೆನ ಈ ಆಂದೋಲನನ ಇವತ್ತಿಗೆ ನಿಲ್ಲಿಸೋದಲ್ಲ, ನಾವು ಏನು ಭಾಷಣದಲ್ಲಿ ತೋರಿಸ್ಬಾರ್ದು. ಇದನ್ನು ಸಣ್ಣ ಇದೇ ಥರ ಕಾರ್ಯಕ್ರಮಗಳು ಮಾಡಿ ನಮ್ಮ ಗ್ರಾಮದಲ್ಲಿ ದೇವಸ್ಥಾನ ಮುಂದೆ, ನಮ್ಮಲ್ಲಿ ಇರುವಂತಹ ಮನೆ ಗ್ರಾಮದಲ್ಲಿರ್ಬೋದು ಅಥವಾ ಯಾವುದೇ ಥರದ ಗೌರ್ಮೆಂಟ್ ಕಚೇರಿ ಇರ್ಬೋದು, ಆ ಸುತ್ತಮುತ್ತಲುಗಳು ನಮಗೆ ಬೇಕಾದಂಥ ಹಣ್ಣಿನ ಗಿಡಗಳನ್ನು ನಡೋಣ. ಹಿಂದಿನ ಕಾಲದಲ್ಲಿ ನಮ್ಮ ತಾತಂದಿರೆಲ್ಲ ನಡ್ತಾಯಿದ್ರು. ಅವಾಗ ಮನೆ ಹತ್ರ ಎಲ್ಲ ಹಕ್ಕಿಗಳು ಬರ್ತಾಯಿತ್ತು. ಅಥವಾ ಇತ್ತೀಚಿನ ದಿನದಲ್ಲಿ ಆ ಹಕ್ಕಿಗಳೆಲ್ಲ ಸಂಖ್ಯೆ ಕಮ್ಮಿ ಆಗಿದೆ, ಹಣ್ಣಿನ ಗಿಡಗಳೆಲ್ಲ ಇಲ್ಲ. ಸೊ ಅದನ್ನು ನಾವು ಬೆಳೆಸೋಣ ಅಂತ ಹೇಳಿ ನನಗೆ ಏನು ನಮ್ಮ ಒಕ್ಕೂಟದಿಂದ ನೀವೆಲ್ಲ ಗಿಡನ ಕೇಳಿ ಪಡ್ಕೊಂಡು ಗಿಡ ನಟ್ಟಿ ಅದನ್ನು ಪೋಷಣೆ ಮಾಡ್ತೀರಾ ಅಂತ ಹೇಳಿ ಇದರಿಂದ ಏನೋ ನೀವು ಅದನ್ನು ಪೋಷಣೆ ಮಾಡ್ತೀರಾ ಅಂತ ಕಾಳಜಿಯಿಂದ ನಾನು 2 ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನಿಮಗೆ ಧನ್ಯವಾದಗಳು. N4 ನ್ಯೂಸ್, ಇದು ನಿಮ್ಮ ಧ್ವನಿ.